ಎಲ್ಲರಿಗೂ ನಮಸ್ಕಾರ. ನಾನು ಪವಿತ್ರ. ಇವತ್ತು ನಾನೊಂದು ಪ್ರಸಿದ್ಧವಾದ ದೈವಿಕ ಕ್ಷೇತ್ರಕ್ಕೆ ನಿಮ್ಮನ್ನ ಕರೆದುಕೊಂಡು ಹೋಗೋಕೆ ನಾನು ಬಂದಿದ್ದೀನಿ. ಹಾಗಾದ್ರೆ ಆ ದೇವಸ್ಥಾನ ಯಾವುದು, ಅದರ ಹಿಂದಿನ ಇತಿಹಾಸ ಏನು, ಆ ದೇವಸ್ಥಾನದ ಬಗ್ಗೆ ಪೌರಾಣಿಕ ಚರಿತ್ರೆ ಏನು ಹೇಳುತ್ತೆ, ಮತ್ತೆ ಅಲ್ಲಿ ಪೂಜಾ ವಿಧಿವಿಧಾನಗಳ ಬಗ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಮತ್ಯಾಕ್ ತಡ, ಶುರು ಮಾಡೇ ಬಿಡೋಣ. ಕನ್ಯಾಕುಮಾರಿ ದೇವಿ ತಮಿಳುನಾಡಿನ ಕನ್ಯಾಕುಮಾರಿ ಜಿಲ್ಲೆಯಲ್ಲಿರುವ ಒಂದು ಪ್ರಸಿದ್ಧ ದೇವಸ್ಥಾನವಾಗಿದ್ದು, ಇದು ಭಾರತದ ದಕ್ಷಿಣ ತುದಿಯಲ್ಲಿದೆ. ಈ ದೇವಸ್ಥಾನವು ದೇವಿ ಕನ್ಯಾಕುಮಾರಿಯನ್ನ ಆರಾಧಿಸುವ ಸ್ಥಳವಾಗಿದ್ದು, ಇದು ಶಕ್ತಿಪೀಠಗಳಲ್ಲಿ ಒಂದಾಗಿದೆ. ಇದು ಬೆಂಗಳೂರಿನಿಂದ ಬರೋಬ್ಬರಿ 655 ಕಿಲೋಮೀಟರ್ ದೂರದಲ್ಲಿರುವ ಅತ್ಯಂತ ಮನೋಹರ ತಾಣವಾಗಿದೆ. ಇಲ್ಲಿ ಬಂಗಾಳ ಕೊಲ್ಲಿ, ಹಿಂದೂ ಮಹಾಸಾಗರ ಹಾಗೂ ಅರಬ್ಬಿ ಸಮುದ್ರಗಳು ಒಂದನ್ನೊಂದು ಸೇರುತ್ತವೆ. ಈ ಪ್ರದೇಶಕ್ಕೆ ಭಾರತೀಯರಿಗಿಂತ ಹೆಚ್ಚಾಗಿ ವಿದೇಶಿಯರೇ ಭೇಟಿ ಕೊಡುವುದು ಹೆಚ್ಚು. ಕಾರಣ ಅಲ್ಲಿ ರಮ್ಯ ರಮಣೀಯವಾದ ಪ್ರಕೃತಿ ಸೊಬಗು. ಆ ದೇವಸ್ಥಾನ ಹೆಚ್ಚು ಜನಪ್ರಿಯವಾದದ್ದೇ ಅಲ್ಲಿನ ಪ್ರಕೃತಿ ಸೊಬಗಿಗೆ ಮತ್ತು ಅಲ್ಲಿ ನೆಲೆ ನಿಂತ ಶಕ್ತಿದೇವಿ ಕನ್ಯಾಕುಮಾರಿ ಅಮ್ಮನಿಂದ. ಇನ್ನು ಆ ದೇವಸ್ಥಾನದ ಪೌರಾಣಿಕ ಹಿನ್ನೆಲೆ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಕನ್ಯಾಕುಮಾರಿ ದೇವಸ್ಥಾನವು 108 ಶಕ್ತಿಪೀಠಗಳಲ್ಲಿ ಒಂದಾಗಿದ್ದು, ಇದು ಹಿಂದೂ ಧರ್ಮದಲ್ಲಿ ತುಂಬಾ ಪವಿತ್ರವಾದ ಸ್ಥಳವಾಗಿದೆ. ಶಕ್ತಿಪೀಠಗಳು ದೇವಿ ಸತಿಯ ಶರೀರದ ಭಾಗಗಳು ಬಿದ್ದ ಸ್ಥಳವಾಗಿದೆ ಎಂದು ನಂಬಲಾಗುತ್ತದೆ. ಕನ್ಯಾಕುಮಾರಿ ದೇವಸ್ಥಾನದಲ್ಲಿ ದೇವಿಯ ಎಡಗಾಲಿನ ತೋಳು ಬಿದ್ದಿದೆ ಎಂದು ನಂಬಲಾಗುತ್ತದೆ. ಒಂದು ಪೌರಾಣಿಕ ಕಥೆ ಪ್ರಕಾರ ದೇವಿ ಕನ್ಯಾಕುಮಾರಿ ಒಬ್ಬ ಕುಮಾರಿ ರೂಪದಲ್ಲಿ ಭಕ್ತರಿಗೆ ಆಶೀರ್ವಾದ ನೀಡಲು ಭೂಮಿಗೆ ಆಗಮಿಸಿದರು. ಅವರು ರಾಕ್ಷಸ ಬಾಣಾಸುರನನ್ನು ಸಂಹರಿಸಲು ಬಯಸಿದರು. ಆದರೆ ಶಿವನೊಂದಿಗೆ ಮದುವೆಯಾಗುವ ಮೊದಲೇ ಸೂರ್ಯೋದಯವಾಗಿ ಮದುವೆ ನಡೆಯಲಿಲ್ಲ. ಆ ಕಾರಣದಿಂದಾಗಿ ಇವರು ಕುಮಾರಿ ರೂಪದಲ್ಲೇ ಉಳಿದರು ಮತ್ತು ಈ ದೇವಸ್ಥಾನವು ಇವರ ಆರಾಧನೆಗೆ ಸ್ಥಾಪಿಸಲ್ಪಟ್ಟಿತು. ಕನ್ಯಾಕುಮಾರಿ ದೇವಸ್ಥಾನವು ಇತಿಹಾಸದಲ್ಲಿ ತುಂಬಾ ಪ್ರಭಾವ ಬೀರಿದೆ. ಇದು ಶಕ್ತಿ ಸಂಪನ್ನ ದೇವಸ್ಥಾನವಾಗಿದ್ದು, ಭಕ್ತರಿಗೆ ಆಧ್ಯಾತ್ಮಿಕ ಶಕ್ತಿ ಮತ್ತು ಶಾಂತಿ ನೀಡುತ್ತದೆ. ಇಲ್ಲಿ ನಡೆಯುವ ಉತ್ಸವಗಳು ಮತ್ತು ಪೂಜೆಗಳು ಭಕ್ತರಿಗೆ ತುಂಬಾ ಪ್ರಚೋದನಕಾರಿ ಎಂದು ಪರಿಗಣಿಸಲಾಗುತ್ತದೆ. ದೇವಸ್ಥಾನವು ತಮಿಳು ವಾಸ್ತುಶಿಲ್ಪದ ರೀತಿಯಲ್ಲಿ ನಿರ್ಮಿಸಲ್ಪಟ್ಟಿದ್ದು, ಇದರಲ್ಲಿ ಗೋಪುರ, ಮಂಟಪ, ಗರ್ಭಗೃಹಗಳು ಸೇರಿವೆ. ದೇವಿಯ ಮೂರ್ತಿ ತುಂಬಾ ಪವಿತ್ರವಾಗಿದ್ದು, ಇದನ್ನು ಭಕ್ತರು ದರ್ಶನ ಮಾಡಲು ಬರುತ್ತಾರೆ. ಇನ್ನು ಕನ್ಯಾಕುಮಾರಿ ಅನ್ನೋ ಹೆಸರು ದೇವಿಗೆ ಹೇಗೆ ಬಂತು ಅನ್ನೋದನ್ನ ತಿಳ್ಕೊಳ್ಳೋಣ. ಕನ್ಯಾಕುಮಾರಿ ದೇವಿ ಅವರನ್ನು ಶ್ರೀ ದೇವಿ ಪಾರ್ವತಿ ಅವರ ಅವತಾರ ಎಂದು ಭಕ್ತರು ನಂಬುತ್ತಾರೆ. ತಮಿಳುನಾಡಿನ ದಕ್ಷಿಣ ತುದಿಯಲ್ಲಿ ಇರುವ ಕನ್ಯಾಕುಮಾರಿ ಕ್ಷೇತ್ರವು ಈ ದೇವಿಯ ಪ್ರಸಿದ್ಧ ಪೀಠವಾಗಿದೆ. ಪೌರಾಣಿಕ ಕಥೆಯ ಪ್ರಕಾರ ಮಹಿಷಾಸುರನಂತಹ ಅಸುರರನ್ನು ಸಂಹರಿಸಲು ದೇವಿ ಕುಮಾರಿ ರೂಪದಲ್ಲಿ ಅವತರಿಸಿದರು. ಭಗವಾನ್ ಶಿವನನ್ನು ವಿವಾಹ ಮಾಡಬೇಕೆಂಬ ಸಂಕಲ್ಪದಿಂದ ತಪಸ್ಸು ಮಾಡಿದರು. ವಿಧಿಯ ಪ್ರಕಾರ ಮದುವೆಯಾಗದೆ ಶಾಶ್ವತ ಕನ್ಯೆಯಾಗಿ ಉಳಿದರು. ಆದ್ದರಿಂದ ಅವರಿಗೆ ಕನ್ಯಾಕುಮಾರಿ ಎಂಬ ಹೆಸರು ಬಂದಿದೆ ಎಂಬ ಪ್ರತೀತಿ ಇದೆ. ಈ ದೇವಿ ಶಕ್ತಿಯ ಪ್ರತಿರೂಪವಾಗಿದ್ದು, ದಕ್ಷಿಣ ಭಾರತದಲ್ಲಿ ಶಕ್ತಿಪೀಠಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿದೆ. ಸಮುದ್ರದ ತೀರದಲ್ಲಿರುವ ಈ ದೇವಾಲಯವು ಲಕ್ಷಾಂತರ ಭಕ್ತರನ್ನು ಆಕರ್ಷಿಸುತ್ತದೆ. ಇನ್ನು ಆ ದೇವಾಲಯದಲ್ಲಿ ಪೂಜಾ ವಿಧಿವಿಧಾನದ ಬಗ್ಗೆ ತಿಳಿದುಕೊಳ್ಳೋಣ. ಭಾರತದ ದಕ್ಷಿಣ ತುದಿಯಲ್ಲಿ ನೆಲೆಸಿರುವ ಪವಿತ್ರ ಶಕ್ತಿಪೀಠ ಕನ್ಯಾಕುಮಾರಿ ದೇವಾಲಯ. ಇಲ್ಲಿ ದೇವಿ ಶಾಶ್ವತ ಕನ್ಯೆಯಾಗಿರುವ ಕಾರಣ ಅನ್ನ ನೈವೇದ್ಯವಿಲ್ಲ. ಬದಲಿಗೆ ಹೂವು, ಹಣ್ಣು, ತೆಂಗಿನಕಾಯಿ ಮತ್ತು ಕುಂಕುಮವೇ ಮುಖ್ಯ ಅರ್ಪಣೆಯಾಗಿರುತ್ತದೆ. ಬೆಳಿಗ್ಗೆ ದೇವಿಗೆ ಅಭಿಷೇಕ, ಹಾಲು, ತೆಂಗಿನ ನೀರು, ಚಂದನ ಹಾಗೂ ಹೂವಿನಿಂದ ದೇವಿಯ ಅಲಂಕಾರ ಮಾಡಲಾಗುತ್ತದೆ. ಮಧ್ಯಾಹ್ನ ವಿಶೇಷ ಮಂತ್ರ ಪಠಣ, ದೀಪಾರಾಧನೆ. ಸಂಜೆ ಸಮುದ್ರದ ಅಲೆಗಳ ನಾದದ ನಡುವೆ ನಡೆಯುವ ದೀಪಾರಾಧನೆ ಭಕ್ತರಿಗೆ ಆಧ್ಯಾತ್ಮಿಕ ಅನುಭವ ನೀಡುತ್ತದೆ. ಮದುವೆಗಾಗಿ ಬಯಸುವ ಯುವತಿಯರು ಹಾಗೂ ಶಕ್ತಿಗಾಗಿ ಪ್ರಾರ್ಥಿಸುವ ಭಕ್ತರಿಗೆ ಕನ್ಯಾಕುಮಾರಿ ದೇವಿ ಆಶೀರ್ವಾದ ನೀಡುತ್ತಾರೆ ಎಂಬ ನಂಬಿಕೆ ಇದೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ಇದೇ ರೀತಿಯ ಇನ್ನೂ ಹೆಚ್ಚಿನ ಪೌರಾಣಿಕ ಸ್ಥಳಗಳ ಬಗ್ಗೆ ತಿಳಿಯಲು ನೋಡ್ತಾ ಇರಿ ಇನ್ಸೈಡ್ ಟ್ರಸ್ಟ್ ನ್ಯೂಸ್. ನಮಸ್ಕಾರ.